ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಹಸಿರಾಯಿತು ಬಳ್ಳಾರಿ, ಹಸನಾಯ್ತಾ ಬದುಕು, ಈ ಒಂದು ಪ್ರಶ್ನೆನ ಹೊತ್ಕೊಂಡು ನಾವು ಬಳ್ಳಾರಿ ಜಿಲ್ಲೆಗೆ ಕಾಲಿಟ್ಟಿದ್ದೀವಿ. ಈಗ ನೋಡ್ತಿದ್ರಲ್ಲ ಈ ರಸ್ತೆಯಲ್ಲಿ ಗಜಗಾತ್ರದ ಲಾರಿಗಳು ಓಡಾಡ್ತಿದ್ವು. ಇದೇ ಪಕ್ಕದ ಮೈನಿಂಗ್ನಲ್ಲಿ ಡೈನೋಸಾರ್ನಂಥ JCBಗಳು ಭೂಗರ್ಭವನ್ನು ಅಗೆದು ಖನಿಜ ಎತ್ತಿತ್ತು. ಆದರೆ ಈಗ ಎಲ್ಲವೂ ಸ್ತಬ್ಧ ಆಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದಿಂದ ಇಲ್ಲಿ ಗಣಿಗಾರಿಕೆ ನಿಂತಿದೆ. ಗಣಿಗಾರಿಕೆ ನಂತರ ಇಲ್ಲಿನ ಹಸಿರು ಮತ್ತೆ ಚಿಗುರಿತಾ? ಇಲ್ಲಿನ ಜನರ ಬದುಕಲ್ಲಿ ಮತ್ತೆ ಹಸನಾಯ್ತಾ? ಇವೆಲ್ಲ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ. ಬಳ್ಳಾರಿ ಈಗ ಬದಲಾಗ್ತಿದೆ. ಒಮ್ಮೆ ಇಲ್ಲಿಗೆ ಬನ್ನಿ ಅಂತ ಸಂಡೂರಿನ ಪರಿಸರ ಪ್ರೇಮಿಗಳು ನಮ್ಮನ್ನ ಆಹ್ವಾನಿಸಿದ್ರು. ಹಿಂದೆಲ್ಲ ಸಂಡೂರು ಅಂದ್ರೆ ಸಾಕು ಭಯ ಆಗ್ತಿತ್ತು. ಆ ದೊಡ್ಡ ದೊಡ್ಡ ಲಾರಿಗಳು, ಅವು ಎಬ್ಬಿಸೋ ಕೆಂಧೂಳು, ಯಾವಾಗ್ಲೂ ದುಡ್ಡಿನ ಹಿಂದೆ ಓಡೋ ಮಂದಿ. ಅಬ್ಬಬ್ಬ, ಬಳ್ಳಾರಿಯಲ್ಲಿ ಗಣಿಗಾರಿಕೆ ನಿಂತು 6-7 ತಿಂಗಳುಗಳೇ ಆಗಿವೆ. ಸೊ ಈಗ ಇಲ್ಲಿ ಗಣಿ ಅಬ್ಬರ ಇರಲ್ಲ ಅನ್ನೋ ಒಂದೇ ಒಂದು ಧೈರ್ಯದಿಂದ ದಕ್ಷಿಣ ಕಾಶ್ಮೀರ ಸಂಡೂರಿಗೆ ಹೊರಟೆವು. ಗಣಿ ನಿಂತ ಮೇಲೆ ಇಲ್ಲಿ ಆದ ಬದಲಾವಣೆಗಳನ್ನು ತೋರಿಸಲು ಸಂಡೂರಿನ ಪರಿಸರವಾದಿಗಳು ತುದಿಗಾಲಲ್ಲಿ ನಿಂತಿದ್ರು. ಅವರ ಜೊತೆ ಸೇರಿ ಸಂಡೂರು ರೌಂಡ್ ಸ್ಟಾರ್ಟ್ ಆಯಿತು. ತುಂತುರು ಮಳೆ, ಚುಮುಚುಮು ಚಳಿ, ಮುಗಿಲು ಚುಂಬಿಸೋ ಹಸಿರ ಬೆಟ್ಟಗಳು. ಆ ಬೆಟ್ಟಗಳ ಅಂದವನ್ನ ಆಸ್ವಾದಿಸುತ್ತಾ ಮುಗಿಲನ್ನೇ ದಿಟ್ಟಿಸುತ್ತಾ ಸಾಗುತ್ತಿದ್ದ ನಮ್ಗೆ ಒಮ್ಮೆಲೆ ಪಾತಾಳಕ್ಕೆ ಕುಸಿದ ಅನುಭವ. ಇದು ಗಣಿಗಾರಿಕೆಯಿಂದ ಸಂಡೂರಿನ ರಸ್ತೆಗೆ ಬಂದ ದುಸ್ಥಿತಿ. ಇಲ್ಲಿ ಪ್ಯಾಂಟ್ ಮಡಚದೆ ಓಡಾಡುವಾಗೆ ಇಲ್ಲ. ಯಾಕಂದ್ರೆ ಪ್ಯಾಂಟ್ ಮಡಚದೆ ಓಡಾಡಿದ್ರೆ ನನ್ನ ಕಪ್ಪು ಪ್ಯಾಂಟ್ ಕೆಂಪಾಗ್ಬಿಡುತ್ತೆ. ಇದು ಗ್ರೇಟ್ ಗಣಿದಣಿಗಳಿರುವ ಸಂಡೂರಿನ ರಸ್ತೆಯ ಒಂದು ಸ್ಯಾಂಪಲ್. ಅಲ್ಲಿ ನೋಡಿ, ಈಗ ಗಾಡಿಗಳು ಬರ್ತಾ ಇದ್ರೆ ಅವುಗಳು ರಸ್ತೆಯಲ್ಲಿ ಬರಬೇಕೋ ಅಥವಾ ಕಾಲ್ದಾರ ಹೋಗ್ಬೇಕೋ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ನೋಡಿ, ಆ ಗಾಡಿ ಹೇಗೆ ಹೋಲಿ ಮಾಡಿದ ಹಾಗೆ ಕೆಸರನ್ನ ಎರಚುತ್ತಾ ಬರ್ತಾ ಇದೆ ಅನ್ನುವಂಥದ್ದು. ಈ ಗಾಡಿಗಳು ಓಡಾಡ್ತಿದ್ದಾಗ ನೋಡಿದ್ರೆ ನಮಗೆ ಇವೆಲ್ಲೋ ಕೆಸರು ಗದ್ದೆ ಓಟಕ್ಕೆ ರೆಡಿಯಾಗಿ ಬಂದಿದೆವೋ ಅನ್ಸ್ಬಿಡುತ್ತೆ. ಯಾಕಂದ್ರೆ ಇದನ್ನು ನೋಡಿದಾಗ ನಮಗೆ ಹಳ್ಳಿಯಲ್ಲಿರುವಂಥ ಕೆಸರು ಗದ್ದೆಯ ಒಂದು ನೆನಪಾಗುತ್ತೆ. ಅಷ್ಟು ದುಸ್ಥಿತಿಯಲ್ಲಿ ಈ ರಸ್ತೆಗಳಿವೆ. ರಸ್ತೆಯೊಳಗೆ ಗುಂಡಿ ಇದೆಯೋ, ಗುಂಡಿಯೊಳಗೆ ರಸ್ತೆ ಇದೆಯೋ ಒಂದೂ ತಿಳಿಯದು. ಹೀಗೆ ಇದೇ ರಸ್ತೆಯಲ್ಲಿ ಗಣಿಧಣಿಗಳು, ಜನಪ್ರತಿನಿಧಿಗಳು AC ಹಾಕೊಂಡು ಕಾರಲ್ಲಿ ಓಡಾಡ್ತಾರೆ. ಅವರಿಗೆ ರಸ್ತೆಯಲ್ಲಿ ಗುಂಡಿರೋದು ಗೊತ್ತಾಗಲ್ಲ, ಗೊತ್ತಾದ್ರೂ ಮನಸ್ಸಿಗೆ ಹಚ್ಚಿಕೊಳ್ಳಲ್ಲ. ಇನ್ನು ಇದನ್ನ ಸರಿಪಡಿಸಲು ದಶಕಗಳೇ ಬೇಕು ಬಿಡಿ. ಅಲ್ಲಿವರೆಗೆ ಸಂಡೂರು ಮಂದಿಗೆ ಈ ರಸ್ತೆ ಉಚಿತವಾಗಿ ಹೆರಿಗೆ ಸರ್ವಿಸ್ ಕೊಡುತ್ತೆ. ರಸ್ತೆ ವಿಷಯ ಬಿಟ್ಟು ಇಲ್ಲಿನ ಪ್ರಕೃತಿಯ ಕಡೆ ಗಮನ ಹರಿಸಿದ್ರೆ ಸಮಾಧಾನ ಆಗುತ್ತೆ. ಹೌದು, ನಿಜವಾಗ್ಲೂ ಸಂಡೂರು ಬದಲಾಗ್ತಿದೆ. ಇಲ್ಲಿ ಹಸಿರು ಚಿಗುರುತ್ತಿದೆ, ಹೂಗಳು ಕಂಪ ಬೀರುತ್ತಿವೆ. ಗಣಿ ಸ್ಫೋಟಕ್ಕೆ ಬೆದರಿ ಊರು ಬಿಟ್ಟಿದ್ದ ಪ್ರಾಣಿ ಪಕ್ಷಿಗಳು ಮತ್ತೆ ಸಂಡೂರಿಗೆ ಮರಳುತ್ತಿವೆ. ಹೂ ಹಸಿರು ತನ್ನ ನೈಜ ಬಣ್ಣ ಹೊಂದಿ ಕಿಲಕಿಲ ನಗುತ್ತಿವೆ. ಆದ್ರೆ ಗಣಿಯ ಕೆಂಧೂಳು ಇಲ್ಲಿನ ಪ್ರಕೃತಿಯನ್ನ ಯಾವ ಪರಿ ರೂಪಾಂತರ ಮಾಡಿತ್ತು ನೋಡಿ. ನನ್ನ ಬಟ್ಟೆಯ ಕಲರ್ ಕೆಂಪು, ಇದೇ ರೀತಿಯ ಕೆಂಪು ಕಲರ್ನ ಮರ ನೋಡಿದ್ರ? ಆದರೆ ಕೆಂಪು ಕಲರ್ನ ಮರನ ನೀವು ಸಂಡೂರಲ್ಲಿ ಕಾಣ್ಬೋದು.
ಈ ಕಲರ್ಗೂ ನನ್ನ ಬಟ್ಟೆ ಕಲರ್ಗೂ ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಆದರೆ ನಿಜವಾಗಿ ಒಂದು ಮರದ ಬಣ್ಣ ಈ ರೀತಿ ಇರಲ್ಲ, ಕಂದು ಬಣ್ಣ ಇರುತ್ತೆ, ಸ್ಟೆಮ್ ಇಸ್ ಬ್ರೌನ್. ಆದರೆ ಈಗ ಸ್ಟೆಮ್ ಇಸ್ ರೆಡ್ ಅಂತ ಮಕ್ಕಳಿಗೆ ಹೇಳೋ ಪರಿಸ್ಥಿತಿ ಬಂದಿದೆ. ಈ ಬಂದಿದ್ದು ಯಾಕಂದರೆ ಗಣಿಗಾರಿಕೆಯ ಧೂಳು ಈ ಮರನ ಪೂರ್ತಿಯಾಗಿ ಹೊಸ ರೂಪಕ್ಕೆ ತಂದುಕೊಟ್ಟಿದೆ. ಅಂದರೆ ತನ್ನ ನೈಸರ್ಗಿಕ ಬಣ್ಣನೇ ಇಲ್ಲಿ ಬದಲಾಗ್ಬಿಟ್ಟಿದೆ. ಈ ವಿದ್ಯುತ್ ಕಂಬ ನೋಡಿ, ಇದು ಕೆಂಪಾಗ್ಬಿಟ್ಟಿದೆ, ಸಂಪೂರ್ಣವಾಗಿ ಕೆಂಪಾಗ್ಬಿಟ್ಟಿದೆ. ಇದರ ನೈಜ ಕಲರ್ ಹೇಗಿರುತ್ತೆ ಅಂದರೆ ಸಿಮೆಂಟ್ ಕಲರ್ ಇರುತ್ತೆ. ಇದನ್ನು ನೀವು ತಿಕ್ಕಿದ್ರೂ ಕೂಡ ಇದು 10 ವರ್ಷಗಳಿಂದ ಏನು ಒಂದು ಧೂಳು ತುಂಬಿಕೊಂಡಿದೆ, ಅದನ್ನು ಬಿಡಕ್ಕೆ ಇಷ್ಟಪಡ್ತಾ ಇಲ್ಲ. ಅಂದರೆ ಆ ಧೂಳಿನ ಪ್ರಭಾವ, ಅಂದರೆ ಕಬ್ಬಿಣದ ಆ ಧೂಳಿದೆಯಲ್ಲ, ಅದು ಸಂಪೂರ್ಣ ಇದನ್ನು ಆವರಿಸ್ಕೊಂಡಿದೆ. ಇದೇ ರೀತಿ ಇಲ್ಲಿನ ಜನ ಒಂದು ಸಲ ಈ ಬೆಟ್ಟವನ್ನು ಬೆಳಗ್ಗೆ ಬಂದು ರಾತ್ರಿ ಹೊತ್ತು ಬೆಟ್ಟದಿಂದ ಹೊರಗೆ ಹೋಗ್ಬೇಕಾದ್ರೆ ಬಿಳಿ ಬಟ್ಟೆ ಹಾಕಿದ್ರೆ ಈ ಬಣ್ಣದ ಕಲರ್ ಆಗ್ತಿತ್ತು, ಯಾಕಂದರೆ ಆ ಧೂಳಿನ ಪ್ರಭಾವ ಅಷ್ಟಿತ್ತು. ಈ ಎಲ್ಲ ಮರಗಳನ್ನು ನೋಡಿದ್ರೆ ಹಾಗೆ ಇದೆ. ಆದರೆ ಈಗ ಗಣಿ ನಿಂತಿದೆ, ಇವುಗಳು ಮತ್ತೆ ತಮ್ಮ ಹಸಿರು ಬಣ್ಣ, ತಮ್ಮ ಕಂದು ಬಣ್ಣನ ಪಡಿಲಿಕ್ಕೆ ಇನ್ನೆಷ್ಟು ವರ್ಷ ಬೇಕೋ ಏನೋ. ಅಂದರೆ ಈ ಗಣಿಗಾರಿಕೆ ಅನ್ನೋದು ನಮ್ಮ ಪರಿಸರದ ಮೇಲೆ ಅಷ್ಟೊಂದು ದುಷ್ಪರಿಣಾಮವನ್ನು ಬೀರಿದೆ. ಈ ಮತ್ತೆ ನೈಜ ಕಲರ್ ಬರಬೇಕಾದ್ರೆ ಇನ್ನಷ್ಟು ಸಮಯ ಬೇಕಾಗುತ್ತೆ. ನಾವೇನು ಮನುಷ್ಯರು ನಮ್ಮ ಸ್ವಾರ್ಥಕ್ಕಾಗಿ ಮಾಡಿದ ಈ ಹಾನಿಯನ್ನು ತುಂಬಿಕೊಳ್ಬೇಕಾದ್ರೆ ಇನ್ನಷ್ಟು ವರ್ಷಗಳು ಬೇಕಾಗುತ್ತೆ. ಬರೀ ಹಸಿರು ಮಾತ್ರ ಅಲ್ಲ, ಜೀವ ಜಲಗಳು ಮರುಜೀವ ಪಡೆಯುತ್ತಿವೆ. ಈ ಕೆರೆಯನ್ನೇ ನೋಡಿ, ಇದನ್ನ ಗಣಿಲೂಟಿಕೋರರು ಕೊಂದೇ ಹಾಕಿದ್ರು. ಆದರೆ ಹೋರಾಟಗಾರರ ಶ್ರಮದಿಂದ ಈ ಕೆರೆಗೆ ಮರುಜೀವ ಬಂದಿದೆ. ಆ ಹೋರಾಟಗಾರ ವೀರಣ್ಣ ಮಾತಿಗೆ ಸಿಕ್ಕಾಗ ಅವರು ಬಿಚ್ಚಿಟ್ಟ ಕತೆ ಕೇಳಿ. ಸುಮಾರು ಒಂದು 10-12 ಸ್ಟಾಕ್ ಕಾರ್ಡ್ ಇದ್ದು ಮೇಡಮ್. 10-12 ಸ್ಟಾಕ್ ಕಾರ್ಡ್ ಇದ್ದರೆ ಅತಿವೃಷ್ಟಿಗೆ ಏನು ಕಳೆದ ವರ್ಷ ಏನು ನೀರು ತುಂಬಿದಾಗ ಈಗ ಸ್ಟಾಕ್ ಕಾರ್ಡ್ಗಳವರು ಎಲ್ಲರೂ ಸೇರಿ ನೀರಾವರಿ ಇಲಾಖೆಯವರಿಗೆ ಅದು ಏನು ಮಾಡಿದ್ರೆ ಗೊತ್ತಿಲ್ಲ. ಈ ಅಂದರೆ ಈಗ ಗಣಿ ಮಾಲೀಕರೆಲ್ಲ ಸೇರ್ಕೊಂಡು ಇದನ್ನು ಕೆರೆನ ಕೋಡಿನ ಕೆಳಗಿಳಿಸಿ ಇದನ್ನು ನೀರಿನ ವೇಸ್ಟ್ ಬಿಟ್ಟು ಅಲ್ಲಿಂದ ಈ ಸ್ಟಾಕ್ ಕಾರ್ಡ್ ಉಳಿಸೋದಕ್ಕೆ ಶಾಶ್ವತವಾಗಿ ಇಷ್ಟೇ ನೀರು ನಿಲ್ಲೋದಂತ ತೋರಿಸೋದಕ್ಕೆ ಅವರು ಹುನ್ನಾರ ನಡೆಸಿದ್ರು ಮೇಡಮ್. ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ನಾನು ನಮ್ಮ ಜೊತೆಗೆ ಒಂದು 4 ಜನ ಸ್ನೇಹಿತರು ಇತರೆ ನಮ್ಮ ರೈತರು ಕೂಡ ಅದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟರು. ಈ ಕೆರೆ ಮಾತ್ರ ಅಲ್ಲ, ಸಂಡೂರಿನ ಬೆಟ್ಟ ಸಾಲುಗಳ ತುದಿಯಲ್ಲಿರುವ ಹರಿಶಂಕರ ದೇವಾಲಯದ ನೀರಿನ ಝರಿಯೂ ಸತ್ತು ಬದುಕಿದೆ. ಈಗ ಇದು ಉಕ್ಕಿ ಉಕ್ಕಿ ಹರಿಯುತ್ತಿದೆ. ಈ ಗಣಿಗಾರಿಕೆ ಹಿಂದೆ ಇದ್ದಾಗ ಇದು ಟೋಟಲಿ ಹೊಂಡದಲ್ಲೆಲ್ಲ ಫುಲ್ ಕೆಂಪು ತುಂಬಿಕೊಂಡು ಇದರಲ್ಲೆಲ್ಲ ಫುಲ್ ಮಣ್ಣಿನ ಉಂಡೆಗಳು ಕೂಡ ಇದರಲ್ಲಿ ಬರ್ತಾ ಇದ್ವು ಮೇಡಮ್. ಅಂದ್ರೆ ಅಲ್ಲಿನ ಸ್ಫೋಟ ಮಾಡೋದು, ಹೌದು, ಆ ಮಣ್ಣಿನ ಉಂಡೆಗಳು ಕೂಡ ಬರ್ತಾ ಇದ್ವು ಮೇಡಮ್. ಆಮೇಲೆ ಈ ದೇವಸ್ಥಾನ ಏನಿದೆಯಲ್ಲ ಮೇಡಮ್, ಗಣಿಗಾರಿಕೆ ನಿಲ್ಲೋದಕ್ಕಿಂತ ಹಿಂದೆ ಈಗಷ್ಟೇ ಶ್ರಾವಣ ಸೋಮವಾರ ಅಂತೇಳಿ ಸುಣ್ಣ ಬಳಿದಿದ್ದಾರೆ. ಇದನ್ನು ನೀವು ನೋಡಿದರೆ ನಿಮ್ಮ ಶರ್ಟ್ ಕಲರ್ ಬೇರೆ ಅಲ್ಲ, ಈ ಗೋಪುರದ ಕಲರು ಬೇರೆ ಅಲ್ಲ, ಆ ಥರ ಇಲ್ಲಿ ಇತ್ತು. ಗಣಿ ನಿಂತ ಮೇಲೆ ಕೆಂಧೂಳಿನ ಓಕುಳಿಯಾಟ ನಿಂತಿದೆ. ಮಂದಿಯ ಮೈ ಮನಸ್ಸಿಗೆ ಅಂಟಿದ ಸೋಮಾರಿತನದ ಧೂಳು ಕಳಚಲಾರಂಭಿಸಿದೆ. ಜನ ಮತ್ತೆ ತಮ್ಮ ಹೊಲಗಳತ್ತ ಹೆಜ್ಜೆ ಹಾಕ್ತಿದ್ದಾರೆ. ಮಕ್ಕಳು ಶಾಲೆಯತ್ತ ಮುಖ ಮಾಡಿದ್ದಾರೆ. ರೈತರ ಸಂಭ್ರಮ, ಮಕ್ಕಳ ಖುಷಿಯನ್ನೆಲ್ಲ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.